ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾಯಿ ನಮ್ಮವ್ವ, ನೀನು ಹೆಂಗೆ ನಿನ್ನ ಮಕ್ಕಳನ್ನ ಕಾಪಾಡೋಕ್ಕೆ ಶಕ್ತಿಯಾಗಿ ನಿಲ್ತೀಯೋ ಹಂಗೇನೆ ನಾನು ನನ್ನ ಮಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಈ ಹುಡುಗಿನ ಶಕ್ತಿಯಾಗಿ ಕರ್ಕೊಂಡು ಹೋಗ್ತೀವಿ. ನಿನ್ನ ಆಶೀರ್ವಾದ ಈ ಹುಡುಗಿ ಮ್ಯಾಕಿರ್ಲವ್ವ. ತಾಯಿ, ನನ್ನ ಜೊತೆ ನಿನ್ನೂ ಕರ್ಕೊಂಡು ಹೋಗ್ತಿದ್ದೀನಿ. ಬಂಗಾರಮ್ಮ ಅವ್ರ ಸುರಕ್ಷತೆ ಈಗ ನಿನ್ನ ಜವಾಬ್ದಾರಿ ಕಣಮ್ಮ. ಅಜ್ಜಿ, ಅಜ್ಜಿ, ನಾನು ಈ ಕೆಲಸಕ್ಕೆ ಸರಿಯಾದವಳ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದೀರಾ? ಛೇ ಬಿಡ್ತವನವ್ವ, ತಾಯಿ ಗುಡಿಯಾಗಿ ನಿಂತ್ಕೊಂಡು ಸತ್ಯ ಹೇಳ್ತೀವಿ. ನನ್ನ ಬಂಗಾರ ನೋಡ್ಕೊಳಕ್ಕೆ ನಿನಗಿಂತ ನಂಬಿಕಸ್ತವ್ರು ನನಗೆ ಸಿಗ್ತಿರ್ಲಿಲ್ಲ ಕಣವ್ವ. ಮತ್ತೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ ಅಜ್ಜಿ? ನಮ್ಮ ದೊರೆ ಮೊದಲಾಗಿದ್ದಿದ್ರೆ ನಾನು ಈ ನಿರ್ಧಾರ ಮಾಡ್ತಿರ್ಲಿಲ್ಲ ಸ್ನೇಹ. ನಮ್ಮ ದೊರೆಗೆ ಅವ್ವ ಅಂದರೆ ಪಿರಾಣ. ಅವಳನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೊಂಡಿರೋ. ಆದರೆ ವಿಧಿ ಅವನ ಪ್ರೀತಿನ ಕಿತ್ಕೊಂಡ್ಬಿಡ್ತು. ಪಾಪ ದೊರೆ ಸ್ನೇಹ ಇನ್ನೂ ಬಾಡಿ ಬದುಕಬೇಕಾಗಿದ್ದ ಹುಡುಗಿ. ಅವ್ರ ದಾಂಪತ್ಯಕ್ಕೆ ಆ ಸಿಂಗಾರಿ ಕೆಟ್ಕಂಡು ಬಿದ್ದು ಸರ್ವನಾಶ ಆಗೋಯ್ತು. ಇಲ್ಲ ಅಂದಿದ್ರೆ ನಮ್ಮ ದೊರೆ ಹೆಂಗ್ ಬದುಕ್ತಿದ್ದ ಗೊತ್ತಾ? ಗೊತ್ತಜ್ಜಿ, ಸ್ನೇಹಕ್ಕ ಕಂಠಿ ಸಾಹೇಬ್ರು ಇಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ರು. ಸ್ನೇಹಕ್ಕ ಸಾಹೇಬ್ರನ್ನ ಮಗು ತರ ಪ್ರೀತಿ ಮಾಡಿದ್ರೆ ಸಾಹೇಬ್ರು ಅಕ್ಕನ್ನ ತಮ್ಮ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ರು. ಸಾಹೇಬ್ರು ಅಷ್ಟು ಚೆನ್ನಾಗಿದ್ದವರು. ಆದ್ರೆ ಈಗ ಕುಡ್ಕೊಂಡು ಯಾರ ಮಾತು ಕೇಳದೆ ದಿಕ್ ತಪ್ತಿರೋ ಮನುಷ್ಯ ಆಗ್ತಿದ್ದಾರೆ. ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಿದೆ ಅಜ್ಜಿ. ನನ್ನ ದುಃಖನೂ ಅದೇ ಕಣವ. ನನ್ನ ಕಂಟಿ ಮೊದಲಂಗೆ ಹಾಕ್ಬೇಕು. ಅವನ ಸರಿಗೆ ದಾರಿಗೆ ತರಬೇಕು ಅಂದರೆ ಸ್ನೇಹಂತರ ಗಟ್ಟಿಯಾಗಿ ನಿಂತ್ಕೊಂಡು ಅವನ ದಾರಿ ತರೋದಕ್ಕೆ ಆ ಮನೆಯಾಗಿ ಯಾರೂ ಇಲ್ಲ. ಬಂಗಾರು ಹುಷಾರಾಗಿದ್ದಿದ್ರೆ ಎಲ್ಲ ಸರಿಯಾಗಿರೋದು. ನೀವೇನು ಯೋಚನೆ ಮಾಡಬೇಡಿ ಅಜ್ಜಿ. ಬಂಗಾರಮ್ಮವರು ಆದಷ್ಟು ಬೇಗ ಹುಷಾರಾಗ್ತಾರೆ. ಸಾಹೇಬ್ರು ಕೂಡ ಮತ್ತೆ ಸರಿ ಹೋಗ್ತಾರೆ. ಬಂಗಾರು ಹುಷಾರಾಗೋವರೆಗೂ ಅವಳನ್ನ ನೀನೇ ನೋಡ್ಕೋಬೇಕು ಕಣವ. ಸಿಂಗಾರು ಬಂಗಾರಕ್ಕೆ ತೊಂದರೆ ಕೊಡೋದಕ್ಕೆ ಯಾರನ್ನು ಬೇಕಾದ್ರೂ ಸಲಾಕೆ ಮಾಡ್ಕೋತಾಳೆ. ಮನೆಯಾಗಿರೋರು ಎಲ್ಲರೂ ನಮ್ಮವ್ರೆ. ಆದ್ರೆ ನಾವು ನಮ್ಮ ಹುಷಾರಾಗಿರ್ಬೇಕು ಕಣವ್ವ. ನನಗೆ ಈಗ ಯಾರ ಮ್ಯಾಗೂ ನಂಬಿಕೆ ಇಲ್ಲ. ನನ್ನ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಾನು ಇನ್ಮೇಲೆ ನಂಬಿಕೆ ಇಟ್ಟು ಕೊಡ್ತಾ ಇದ್ದೀನಿ. ನೀನು ಅದನ್ನು ನಡ್ಸ್ಕೊಡ್ಬೇಕು ಕಣವ್ವ. ಗೊತ್ತು ಗುರಿ ಇಲ್ದಲೇ ಇರೋ ನನ್ನ ನಂಬಿ ನಿಮ್ಮ ಮನೆ ಮನಸ್ಸಲ್ಲಿ ಜಾಗ ಕೊಡ್ತಿದ್ದೀರಾ ಅಜ್ಜಿ. ನಾನು ನಿನ್ನ ನಂಬಿಕೆನ ಖಂಡಿತವಾಗಿ ಉಳಿಸ್ಕೋತೀನಿ. ಅಜ್ಜಿ ಇವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂದರೆ ಏನೋ ಪ್ಲ್ಯಾನ್ ಮಾಡಿಕೊಂಡೇ ಕರ್ಕೊಂಡು ಬಂದಿರ್ತಾರೆ ಅನಿಸುತ್ತೆ. ಅದೇನು ಪ್ಲ್ಯಾನು ಅಂತ ಇವಳ ಹತ್ರನೇ ಬಾಯ್ ಬಿಡಿಸ್ಬೇಕು. ಸ್ನೇಹ, ಏನು ಮಾಡ್ತಿದ್ಯಾ? ಬಂಗಾರಮ್ಮವ್ರಿಗೆ ಶುಂಠಿ ಕಷಾಯ ಮಾಡ್ತಿದ್ದೀನಿ. ಹೌದಾ?
ಹೌದು, ನೀನೇನು ದಿಢೀರಂತ ಈ ಮನೆಗೆ ಬಂದಿದ್ದು? ಅಜ್ಜಿ ಹೇಳಿದ್ರಲ್ಲ ಅಮ್ಮವ್ರನ್ನ ನೋಡ್ಕೊಳಕ್ಕೆ. ಓಹ್, ಸರಿ ಸರಿ. ಅಜ್ಜಿ ಬರೀ ನೋಡ್ಕೊಳ್ಳೋದಕ್ಕೆ ಹೇಳಿದ್ರಾ ಅಥವಾ ಬೇರೆ ಏನಾದರೂ ಹೇಳಿದ್ರಾ? ಐ ಮೀನ್, ಮನೇಲಿ ನಾವು ಇಷ್ಟು ಜನ ಅತ್ತೆಗೆ ನೋಡ್ಕೊಳ್ಳೋಕಿದ್ರು ನಿನ್ನನ್ನು ಕರೆಸಿದಾರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಅಮ್ಮವ್ರನ್ನ ನೋಡ್ಕೊಳಕ್ಕೆ ಅಂತಾನೆ ಜನ ಬೇಕಿತ್ತಂತೆ, ಅದಕ್ಕೆ ಕರ್ಕೊಂಬಂದ್ರು. ಅಲ್ಲ, ನೀನು ಯಾರು ಏನು ಅಂತಾನೆ ನಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅಂಥದ್ರಲ್ಲಿ ಅಜ್ಜಿ ನಿನ್ನನ್ನು ನಮ್ಮ ಅತ್ತೆ ನೋಡ್ಕೊಳ್ಳೋದಕ್ಕೆ ಅಂತ ಕರೆಸಿದಾರಲ್ಲ, ನೀನು ಅವ್ರನ್ನ ಎಷ್ಟು ನಂಬಿಸಿರ್ಬೇಡ. ಅಲ್ಲ, ನಾನು ಹೇಳ್ತಿರೋದು, ನೀನು ಜೈಲಿಗೆ ಬೇರೆ ಹೋಗಿ ಬಂದಿದ್ಯಾ, ಅದು ಎಷ್ಟು ದೊಡ್ಡ ವಿಷಯ. ಅದನ್ನು ಮೀರಿ ನೀನು ಇಲ್ಲಿಗೆ. ರಾಧಾ ಅವರೇ, ವಿಶ್ವಾಸನ ಗಳಿಸ್ಕೋಬೇಕು, ನಂಬಿಕೆನ ಉಳಿಸ್ಕೋಬೇಕು. ಇದರಲ್ಲಿ ಹಿನ್ನೆಲೆ ಎಲ್ಲ ಲೆಕ್ಕಕ್ಕೆ ಬರಲ್ಲ. ಅಷ್ಟಕ್ಕೂ ಅವತ್ತು ಜೈಲಿಗೆ ನೀವು ನಮ್ಮ ಜೊತೆ ಬಂದಿದ್ರಲ್ಲ, ನಾನು ಒಂದಿನ ಎಕ್ಸ್ಟ್ರಾ ಇದ್ದೆ ಅಷ್ಟೇ, ಬೇರೇನಿಲ್ಲ. ಫ್ಲ್ಯಾಟ್ ಮುಖ ಅಂದ್ಕೊಂಡಿದ್ದೆ, ಪರವಾಗಿಲ್ವೇ, ನಿನಗೂ ಬಾಯಿದೆ. ಬಡವ್ರ ಮಕ್ಕಳನ್ನ ಯಾರೇ ಕೆಣ್ಕಿದ್ರು ಎಲ್ರಿಗೂ ಬಾಯಿದೆ ಅಂತ ಗೊತ್ತಾಗತ್ತೆ ರಾಧಾ ಅವರೇ. ಅರೆ, ನಾನೆಲ್ಲಿ ನಿನ್ನ ಕೆಣಕ್ದೆ? ಛೇ, ನಾನು ಯಾಕೆ ಮಾತಾಡಿದೆ ಅಂದರೆ, ಈ ಮನೇಲಿ ಕೆಲಸ ಮಾಡೋದಕ್ಕೂ ಒಂದು ಅರ್ಹತೆ ಇರಬೇಕು. ಹೌದು, ನೀನು ಎಷ್ಟು ಓದಿದ್ಯಾ? ನಿಮ್ಮ ಊರು ಯಾವುದು? ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ಆಧಾರ್ ಕಾರ್ಡು ಎಲ್ಲ ಕೊಡು ನೋಡೋಣ. ರಾಧಾ ಅವರೇ, ನೀವು ನನ್ನನ್ನು ಇಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ, ನಾನು ನಿಮಗೊಂದು ಪ್ರಶ್ನೆ ಕೇಳಲ್ಲ? ನೀವು ಅವತ್ತು ನಮ್ಮ ಜೊತೆ ಜೈಲಿಗೆ ಬಂದಾಗ ಒಂದು ಬ್ಯಾಗ್ ತಂದಿದ್ರಲ್ಲ, ಇದೇನು ಬ್ಯಾಗಲ್ಲಿ ಸೀರೆ ಎಲ್ಲ ತಂದಿದ್ದೀರಾ? ನೀವು ವಾಪಸ್ ಹೋಗ್ಬೇಕಿದ್ರೆ ಆ ಬ್ಯಾಗ್ ನಿಮ್ಮ ಜೊತೆ ಇರಲಿಲ್ಲ. ಯಾವ ಬ್ಯಾಗು? ಅದೇ ಮನೇಲೊಂದು ಸುಳ್ಳು, ಜೈಲಲ್ಲಿ ಇನ್ನೊಂದು ಸುಳ್ಳು ಹೇಳಿದ್ರಲ್ಲ, ಆ ಬ್ಯಾಗ್. ನೀನು ಮಾಡಿದ ಗಲಾಟೆಯಲ್ಲಿ ಆ ಬ್ಯಾಗ್ ಏನಾಯಿತು ಅಂತಲೇ ನನಗೆ ಗೊತ್ತಿಲ್ಲ. ಆ ಬ್ಯಾಗ್ ಏನಾಯ್ತು ಅಂತ ನಾನು ಹೇಳ? ಸಿಂಗಾರಮ್ಮ ಮತ್ತೆ ಕಲಿ ಜೈಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಿದ್ರೆ ನೀವು ಆ ಬ್ಯಾಗಲ್ಲಿ ತಂದಿದ್ದ ಬಟ್ಟೆನೇ ಹಾಕೊಂಡು ಹೋಗಿದ್ದು. ನೀನು ಅರೆಸ್ಟ್ ಆಗ್ಬಿಟ್ಟು ನನ್ನ ಮೇಲೆ ಗೂಬೆ ಕೊಡ್ಸೋದಕ್ಕೆ ನೋಡಬೇಡ. ಅಷ್ಟಕ್ಕೂ ಆ ಸಿಂಗಾರಮ್ಮ ಕಲಿ ವಿಷಯನೇ ನನಗೆ ಗೊತ್ತಿಲ್ಲ. ನೋಡು, ನಮ್ಮ ಅತ್ತೆ ನೋಡ್ಕೊಳ್ಳೋದಕ್ಕೆ ಅಂತ ಬಂದಿದ್ಯಾ, ಅಷ್ಟು ಕೆಲಸ ಮಾತ್ರ ಮಾಡು. ಅದನ್ನು ಬಿಟ್ಟು ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ. ಹುಷಾರ್. ಅಲ್ಲ, ಇವ್ರೇನು ತಪ್ಪು ಮಾಡಿಲ್ಲ ಅಂದರೆ ಇಷ್ಟು ಕೋಪ ಯಾಕೆ ಮಾಡ್ಕೋತಿದ್ದಾರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.